ತಿಮ್ಮಾರೋಡಿ ಅವರ ವಿಡಿಯೋದಲ್ಲಿ ಒಂದು ವಿಷಯ ಪ್ರಸ್ತಾಪ ಆಗುತ್ತೆ. ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಆಧರಿಸಿ ನಾನು ಹೇಳ್ತಿದ್ದೀನಿ ಅಂತ. ಹಾಗಿದ್ರೆ ಪೂಂಜಾ ಅವತ್ತು ಹೇಳಿದ್ದೇನು? ಆ ವಿಡಿಯೋ ಇಲ್ಲಿದೆ. ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯನ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾಣೆ ನಾನು ಎತ್ತೊಂದುವೆ ಸತ್ಯಣ್ಣ ಈರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದ ಚಿತ್ನ ಕಾಂಗ್ರೆಸ್ಗೆ ಓಟು ಕೇಂದ್ರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲಿರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೇನೊಂದುಲ್ಲಿರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪುನಕ್ಕೆ ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾಣೆ ನಾನು ಎತ್ತೊಂದುವೆ ಸತ್ಯಣ್ಣ ಈರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದ ಚಿತ್ನ ಕಾಂಗ್ರೆಸ್ಗೆ ಓಟು ಕೇಂದ್ರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲಿರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೇನೊಂದುಲ್ಲಿರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪುನಕ್ಕೆ ಇನ್ನು ಸತ್ಯಣ್ಣೆ ಉತ್ತರ ಕೊರಡು ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾಣೆ ನಾನು ಎತ್ತೊಂದುವೆ ಸತ್ಯಣ್ಣ ಈರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದ ಚಿತ್ನ ಕಾಂಗ್ರೆಸ್ಗೆ ಓಟು ಕೇಂದ್ರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲಿರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನ ಜನಕ್ಕೇನೊಂದುಲ್ಲಿರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಪನ್ಪುನಕ್ಕೆ ಇನ್ನು ಸತ್ಯಣ್ಣೆ ಉತ್ತರ ಕೊರಡು ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರ್ಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನೇ ನಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾಣೆ ನಾನು ಎತ್ತೊಂದುವೆ ಸತ್ಯಣ್ಣ ಈರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂದ್ರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಬಂದ ಚಿತ್ನ ಕಾಂಗ್ರೆಸ್ಗೆ ಓಟು ಕೇಂದ್ರತ ಎಸ್ ಹರೀಶ್ ಪೂಂಜಾ ಅವರ ಈ ಹೇಳಿಕೆ 2023, 24, 5, 2023 ಅವರು ಕೊಟ್ಟಂತಹ ಹೇಳಿಕೆ, ಅದೇ ಹೇಳಿಕೆಯನ್ನು ಆಧರಿಸಿ ತಿಮ್ಮಾರೋಡಿ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಆ ವಿಡಿಯೋ ವೈರಲ್ ಆಗ್ತಾ ಇತ್ತು. ಹಿಂದುತ್ವ ಅಂತ ಇವತ್ತು ಬೆಳ್ತಂಗಡಿ ತಾಲೂಕಿನ ಜನ ಕೇಳ್ತಿದ್ದಾರೆ. ನಾನು ಹಿಂದುತ್ವಕ್ಕೆ ದ್ರೋಹ ಮಾಡಿದ್ರೆ, ನನ್ನನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡೋರನ್ನ ನಾನು ಒಪ್ಕೊಳ್ತಿದ್ದೆ, ನಾನು ಹಿಂದುತ್ವದ ಸಿದ್ಧಾಂತ ಬಿಟ್ಟಿದ್ದಿದ್ರೆ ನನ್ನ ವಿರುದ್ಧ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಹೇಳಿರೋದನ್ನ ನಾನು ಒಪ್ಕೊಳ್ತಾ ಇದ್ದೆ ಅಂತ ಅಂದು ಹರೀಶ್ ಪೂಂಜಾ ಹೇಳಿಕೆಯನ್ನ ಕೊಟ್ಟಿದ್ರು. ಅವತ್ತು ಅವರು ಪ್ರಸ್ತಾಪಿಸಿದ್ದು 24 ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ನೀವು ವೋಟ್ ಕೇಳಿದ್ರಲ್ವಾ, ಬಜರಂಗ ದಳವನ್ನ ಬ್ಯಾನ್ ಮಾಡ್ತೇವೆ ಅಂದಂತಹ ಪಕ್ಷಕ್ಕೆ ವೋಟ್ ಕೇಳಿದ್ರಲ್ವಾ ಅಂತ ಹರೀಶ್ ಪೂಂಜಾ ಮಾತನಾಡಿದ್ರು. ಅದೇ ವಿಡಿಯೋ ಆಧರಿಸಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಕೊಟ್ಟಂತಹ ಹೇಳಿಕೆ ಇವತ್ತು ಸದನದ ಗದ್ದಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಸಂಪರ್ಕದಲ್ಲಿದ್ದಾರೆ. ಅಶೋಕ್, 2023ರಲ್ಲಿ ಹರೀಶ್ ಪೂಂಜಾ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಒಂದು ವಿಡಿಯೋ ಆಗಲೇ ಬಹಳ ದೊಡ್ಡ ಸದ್ದು ಮಾಡಿತ್ತು. ಆದರೆ ಅದೇ ವಿಚಾರ ಈಗ ತಿಮ್ಮಾರೋಡಿ ಅವರು ಮತ್ತೆ ಮಾತನಾಡಿರುವಂಥದ್ದು ಸದನದಲ್ಲಿ ಪ್ರಸ್ತಾಪ ಆಗೋವರೆಗೆ, ಈಗ ತಿಮ್ಮಾರೋಡಿ ಅವರನ್ನ ಅರೆಸ್ಟ್ ಮಾಡೋವರೆಗೆ ಬಂದು ಕೂತಿದ್ಯಾ? ಹಾಗಿದ್ರೆ ಅಂದಾದದ್ದೇನು, ಯಾವ ರೀತಿಯ ಬೆಳವಣಿಗೆ ಕಾರಣ ಆಗ್ತಾ ಇದೆ ಆ ಹೇಳಿಕೆ ಅಂತ? ಹೌದು ಪ್ರತಿಮಾ, ಇವತ್ತು ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದಂತ ಈ ಸಿದ್ದರಾಮಯ್ಯ ಕೊಲೆಗಾರ ಎಂಬ ಹೇಳಿಕೆ ವಿಚಾರದ ಸತ್ಯಾಸತ್ಯತೆಯನ್ನು ಕೆದಕಿದಾಗ ಈ ಹೇಳಿಕೆ ಸುಮಾರು 2 ವರ್ಷ ಹಿಂದಿನದ್ದು ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಈ ಒಂದು ಹೇಳಿಕೆ ನೀಡುವುದಕ್ಕೆ ಮೊದಲು ಅವರು ಶಾಸಕ ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಮೆನ್ಷನ್ ಮಾಡಿ ಈ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ವಿಧಾನಸಭೆ ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ರು, ಬಿಜೆಪಿಯ ಅಭ್ಯರ್ಥಿ ಹರೀಶ್ ಪೂಂಜಾ ಅವರು ಗೆಲುವನ್ನು ಸಾಧಿಸಿದ್ರು.
ಈ ಗೆಲುವಿನ ಅಭಿನಂದನಾ ಸಮಾರಂಭ ಬೆಳ್ತಂಗಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಅಭಿನಂದನಾ ಸಮಾರಂಭದಲ್ಲಿ ಹರೀಶ್ ಪೂಂಜಾ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಪ್ರಚಾರವನ್ನು ಮಾಡೋದಕ್ಕೆ ಬಂದಿದ್ದಂತ ಸತ್ಯಜಿತ್ ಸುರತ್ಕಲ್ ಎನ್ನುವಂತ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಿ ತಾವು 24 ಹಿಂದೂಗಳ ಕೊಲೆ ಮಾಡಿದಂತ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಬಂದು ಮತ ಕೇಳಿದ್ದೀರಲ್ವಾ, ಎಷ್ಟು ಸರಿ ಎನ್ನುವಂಥದ್ದನ್ನು ಹರೀಶ್ ಪೂಂಜಾ ಅವರು ಆ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಷಣದ ರೂಪದಲ್ಲಿ ಹೇಳ್ತಾರೆ. ಸೊ ಇದೇ ಒಂದು ಹೇಳಿಕೆಯನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರಜೆ ಅಂತ ಕರೆಸ್ಕೊಂಡಿರ್ತಕ್ಕಂಥ ಹರೀಶ್ ಪೂಂಜಾ, ಶಾಸಕ ಹರೀಶ್ ಪೂಂಜಾ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನೇ 24 ಕೊಲೆ ಮಾಡಿರುವ ಆರೋಪಿ ಅಂತ ಹೇಳ್ತಾರೆ ಅಂತಂದ್ರೆ ಇದನ್ನು ಹರೀಶ್ ಪೂಂಜಾ ವಿರುದ್ಧ ಕ್ರಮ ಆಗ್ಬೇಕೆನ್ನುವಂಥದ್ದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಸೊ ಈ ಹೇಳಿಕೆಯನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿರ್ತಕ್ಕಂಥದ್ದು, ಅದರ ಆರಂಭ ಮತ್ತು ಎಂಡ್ ಆಗುವಂತದ್ದು ಅದನ್ನು ಎಡಿಟ್ ಮಾಡಿ ಕೇವಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಿಎಂ ಸಿದ್ದರಾಮಯ್ಯ ಅವರು 24 ಹಿಂದೂಗಳ ಕಾರ್ಯಕರ್ತರ ಕೊಲೆ ಮಾಡಿದ ಆರೋಪಿ ಅಂತ ಹೇಳಿ ಹೇಳಿದ್ದಾರೆ ಎನ್ನುವಂತ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬಿಂಬಿಸ್ತಿರ್ತಕ್ಕಂಥದ್ದು. ಇದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ಬಿಜೆಪಿ ಅವರು ತೆಗೆದುಕೊಂಡು ಸದನದಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿ. ಸೊ ಈ ಪ್ರಕರಣ ಇದೀಗ ಬಿಜೆಪಿಗೆ ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅದರ ಮೂಲ ಎಲ್ಲಿ ಎಂಬುದನ್ನು ಕೆದಕಿದಾಗ ಅದು ಹರೀಶ್ ಪೂಂಜಾ ಅವರ ಇದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ಬಗ್ಗೆ ಏನ್ ಕ್ರಮ ತಗೋತಾರೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಪ್ರತಿಭಾ. ಥ್ಯಾಂಕ್ಸ್ ಅಶೋಕ್.